ಯಾ ಇವತ್ತೊಂದು ಫಂಕ್ಷನ್ ಕೂಡ ಇದೆ. ನಾನು ಓದಿದ ಸ್ಕೂಲು BBC ಆರ್ಡ್ರ್ ಮಾಡಿದ್ದೀನಿ. ಚೆನ್ನಾಗಿದ್ದೀನಿ, ನೋಡೋಣ ಇನ್ನು ಯಾರು ಬರ್ತೀನಿ ಅಂತಂದರೆ ಹೋಗ್ತೀನಿ ಹೇಳಿದ್ನೋ. ಇವಾಗ ಅವ್ರಿಗೆಲ್ರಿಗೂ ಫೋನ್ ಮಾಡಿ ಎಲ್ಲರೂ ಬರೋ ಥರ ಮಾಡಿದ್ದೀನಿ. ಸೊ ಎಲ್ಲರೂ ಬರ್ತಾಯಿದ್ದಾರೆ, ನಾನು ಕೂಡ ಹೋಗ್ತಾಯಿದ್ದೀನಿ. ಸೊ ಗೈಸ್, ಫೈನಲಿ ನಾವು ಸ್ಕೂಲ್ ಹತ್ರ ಬಂದಿದ್ದೀವಿ. ಸ್ಕೂಲ್ ಒಳಗಡೆ ಎಷ್ಟು ಗೋಧಿ ಉಪ್ಪಿಟ್ಟು ಕೊಡೋರು, ಗೋಧಿ ಉಪ್ಪಿಟ್ಟು ತಿನ್ನೋಕ್ಕೆ ನಮಗೆಲ್ಲ ಆಯ್ತಾ ಇರಲಿಲ್ಲ. ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತೇನು ವ್ಲಾಗ್ ಮಾಡ್ತಿದ್ದೀನಿ ಅಂತ ಕೇಳಿದ್ರೆ, ಇವತ್ತು ಸ್ಯಾಟರ್ಡೆ. ಸೊ 3 ಡೇಸಿಂದ ಟೆಸ್ಟ್ ಇತ್ತು. ಟೆಸ್ಟ್ ಇರೋದ್ರಿಂದ 3 ದಿನದಿಂದ ಹೋಗಿ ಅಂದರೆ ಬೇಗನೆ ಹೋಗ್ತಾಯಿದ್ದೆ. ಸೊ ಬೋರ್ ಹೊಡಿತಾ ಇತ್ತು, ಒಂದಿನ ರೆಸ್ಟ್ ಮಾಡೋಣ ಅಂಥೇಳಿ ಇವತ್ತು ಹೋಗಿಲ್ಲ, ಮನೇಲೇ ಇದ್ದೀನಿ. ಸೊ ಇವತ್ತೊಂದು ಫಂಕ್ಷನ್ ಕೂಡ ಇದೆ. ನಾನು ಓದಿದ ಸ್ಕೂಲು 60 ವರ್ಷ ಕಂಪ್ಲೀಟ್ ಆಗಿದೆ. ಸ್ಕೂಲ್ ಸ್ಟಾರ್ಟ್ ಮಾಡಿ 60 ಇಯರ್ಸ್ ಕಂಪ್ಲೀಟ್ ಆಗಿದೆ. ಸೊ ಅದ್ರದ್ದು ವಜ್ರ ಮಹೋತ್ಸವ ಮಾಡ್ತಾಯಿದ್ದಾರೆ. ಫ್ರೆಂಡ್ಸ್ ಎಲ್ಲ ಬನ್ನಿ ಹೋಗೋಣ ಅಂತ ಇದ್ದಾರೆ. ನನಗೂ ಹೋಗಬೇಕು ಅನ್ನೋ ಆಸೆ ಇದೆ. ನನಗೂ ಒಂದು ವ್ಲಾಗ್ ಮಾಡ್ಬೋದು ಅಂತ ಹೋಗಬೇಕು. 4:30 ಈವ್ನಿಂಗ್ ಇರೋದು. ಸೊ ನೋಡೋಣ, ಎಲ್ಲರೂ ಬರ್ತೀನಿ ಅಂತಂದರೆ ರೆಡಿಯಾಗಿ ಹೋಗ್ತೀನಿ. ಯಾರೂ ಬರೋಲ್ಲ ಅಂದರೆ ನಾನು ಹೋಗಲ್ಲ. ಸೊ ಒಬ್ಬಳೇ ಹೋಗೇನು ಮಾಡಲಿ. ಸೊ ಹೋಗಬೇಕು. ನನಗಂತೂ ಫುಲ್ ಎಕ್ಸೈಟ್ಮೆಂಟ್ ಇದೆ. ನಾನು ಓದಿದ ಸ್ಕೂಲ್ ಆಲ್ಮೋಸ್ಟ್ 4 ಇಯರ್ಸ್ ಆಯಿತು ನನ್ನ ಸ್ಕೂಲ್ ಲೈಫ್ ಮುಗಿದು. ಇವಾಗ ಅನಿಸುತ್ತೆ ಸ್ಕೂಲಲ್ಲಿರ್ಬೇಕಾದ್ರೆ ಕಾಲೇಜ್ಗೆ ಹೋಗಬೇಕು ಅನ್ನೋ ಫೀಲು. ಕಾಲೇಜಿಗೆ ಬಂದಮೇಲೆ ಗೈಸ್, ನಿಜವಾಗ್ಲೂ ಹೇಳ್ತೀನಿ, ಸ್ಕೂಲ್ ಲೈಫ್ಗಿಂತ ಬೆಟರ್ ಲೈಫ್ ದೇವರಣೆ ಯಾವುದೂ ಇಲ್ಲ. ಚಿಕ್ಕವರಿದ್ದಾಗ ಚಿಕ್ಕವರಾಗೆ ಇದ್ಬಿಡ್ಬೇಕು. ದೊಡ್ಡವರಂತೂ ಆಗಬಾರ್ದು. ದೊಡ್ಡವ್ರು ಆಯ್ತಾ ಜವಾಬ್ದಾರಿಗಳು ಜಾಸ್ತಿ ಬರುತ್ತೆ. ಅದೇ ಥರ ಇವಾಗ ಡಿಗ್ರಿ ನನಗೆ ಇಷ್ಟ ಇಲ್ಲ. ಇವಾಗ ಇಷ್ಟ ಆಗ್ತಾ ಇರೋದೇ ಸ್ಕೂಲ್ ಲೈಫ್ ಇನ್ನೂ ಇರಬೇಕಿತ್ತು ಅನ್ನೋ ಫೀಲ್ ಇವಾಗಲೂ ನನಗಿದೆ. ಸೊ ಮಿಸ್ ದ ಡೇಸ್ ಬಟ್ ನೆವರ್ ಬ್ಯಾಕ್ ಅಂತೂ ವಾಪಸ್ ಬರಲ್ಲ. ಏನೂ ಮಾಡೋಕ್ಕಾಗಲ್ಲ. ಹುಟ್ಟಿದೀವಿ ಅಂದಮೇಲೆ ಚಿಕ್ಕವರಾಗೂ ಇರಬೇಕು, ದೊಡ್ಡವರಾಗೂ ಬರಬೇಕು. ಸೊ ಓದಬೇಕು. ಎಜುಕೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಲೈಫ್. ಸೊ ಇಷ್ಟೇ ಇವಾಗಿನ. ಗ್ಯಾಸ್ ಮೇಲೆ ತವ ಇಟ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದೆ, ಅದು ಸೀದೋಯ್ತು. ಇವಾಗ ಫುಲ್ ಫ್ರೆಶ್ ಅಪ್ ಆಗಿ ಮನೆ ಕೆಲಸ ಎಲ್ಲ ಮುಗಿಸಿ ಟೈಮ್ ಬಂದು 11 o'clock. ಇವಾಗ ಟಿಫನ್ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಟಿಫನ್ ಬಂದು ಮ್ಯಾಗಿ ನೂಡಲ್ಸ್. ಮನೆ ಹತ್ರ ಇದ್ದರೆ ಏನೂ ಮಾಡೋಕ್ಕೆ ಮನಸ್ಸು ಬರೋಲ್ಲ. ನಾನು ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡೆ, ಮನ್ಸು ಯಾಕೋ ಒಪ್ಪಲಿಲ್ಲ. ಮ್ಯಾಗಿ ಇತ್ತು, ಮ್ಯಾಗಿನೇ ಮಾಡ್ಕೊತೀನಿ. ನಾನು ಈಸಿ ವೇನೇ ಎಲ್ಲರಿಗೂ ಇಷ್ಟ ಆಗುತ್ತಲ್ಲ. ಸೊ ನನಗೂ ಹಾಗೆ ಈಸಿ ವೇ ಇಷ್ಟ ಆಗಿ ಮ್ಯಾಗಿ ಮಾಡ್ಕೊತಾ ಇದ್ದೀನಿ. ಲೆಟ್ಸ್ ಗೋ ಆ್ಯಂಡ್ ಮ್ಯಾಗಿ ಮಾಡೋಣ ಬನ್ನಿ. ಸೊ ಗೈಸ್, ಅವಾಗಲಿಂದ ಕುತ್ಕೊಂಡು ಬೋರ್ ಹೊಡಿತಾಯಿತ್ತು. ಸೊ ಝೊಮ್ಯಾಟೊ ಓಪನ್ ಮಾಡಿ ಝೊಮ್ಯಾಟೊದಲ್ಲಿ BBC ಆರ್ಡ್ರ್ ಮಾಡಿದ್ದೀನಿ. ಚೆನ್ನಾಗಿದೆ. ಇದು ಸೆಕೆಂಡ್ ಟೈಮ್ ನಾನು ತಿಂತಿರೋದು. ಅವತ್ತೊಂದು ದಿನ ತಿಂದಿದ್ದೆ. ಸೊ ಇದು ಸೆಕೆಂಡ್ ಟೈಮ್. ಸೊ ಗೈಸ್, ಒಂದು ಬ್ಯಾಡ್ ನ್ಯೂಸ್ ಆಗಿದೆ. ಸ್ಕೂಲ್ಗೆ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಆಗೋ ಮೂಮೆಂಟಿಗೆ ಬಂದಿದೆ ಗೈಸ್. ಬಿಕಾಸ್ ಯಾರೂ ಬರ್ತಾ ಇಲ್ಲ. ಮೀನ್ಸ್ ಎಲ್ಲರೂ ಬರ್ತಾರೆ. ನಾನು ಇಂಚು ಅಂತ ವ್ಲಾಗ್ ಮಾಡಿದ್ವಲ್ಲ, ಅವಳು ಬಂದಿದ್ರೆ ನಾನು ಹೋಗ್ಬಿಟ್ಟು ಬಂದ್ಬಿಡ್ತಿದ್ದೆ. ಅವಳು ಬರ್ತಾಯಿಲ್ಲ, ಏನೋ ಮನೇಲಿ ಬೇಡ ಅಂತಂದರು, ನಾನು ಬರಲ್ಲ ಅಂತಂದು. ನಾನು ಹೋಗೋಣ ಅನ್ನೋ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯ್ತಲ್ಲ ಅಂತ ಕೂತಿದ್ದೀನಿ. ನೋಡೋಣ ಇನ್ನು ಯಾರು ಬರ್ತೀನಿ ಅಂತಂದರೆ ಹೋಗ್ತೀನಿ, ಇಲ್ಲ ಅಂದರೆ ಕ್ಯಾನ್ಸಲ್. ನಾನು ಎಷ್ಟು ಚೆನ್ನಾಗಿ ಆಸೆ ಎಲ್ಲ ಇಟ್ಕೊಂಡಿದ್ದೆ. ನನ್ನ ಫ್ರೆಂಡ್ಸ್, ನನ್ನ ಸ್ಕೂಲ್ ವ್ಲಾಗ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ಕೊಂಡೆ. ಅದು ಫ್ಲಾಪ್ ಆಗೋ ಮೂಮೆಂಟಿಗೆ ಬಂದು ನಿಂತಿದೆ. ಗೊತ್ತಿಲ್ಲ, ನೋಡೋಣ. ಐ ಹೋಪ್ ಆಂಜನೇಯ ಪ್ಲೀಸ್ ಯಾರು ಬರಲಿ ಅಂತಲೇ ಕಾಯ್ತಾಯಿದ್ದೀನಿ ನಾನು. ಬರ್ತಾರೆ, ತುಂಬ ಜನನೇ ಇದ್ದಾರೆ. ಬಟ್
ಅವ್ರವ್ರ ಕಂಫರ್ಟ್ ಝೋನಲ್ಲಿ ಇರ್ತಾರೆ. ಸೊ ಅವ್ರ ಮಧ್ಯೆ ಹೋಗಿ ನಾವು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಸೊ ನಾನು ಇಂಚು ಇದ್ದಿದ್ರೆ ಇಡೀ ಸ್ಕೂಲ್ ರೌಂಡ್ ಹೊಡ್ಕೊಂಡು ಒಂದಷ್ಟು ತರಲೆ ಗಿರ್ಲೆ ಮಾಡ್ಕೊಂಡು ಡ್ಯಾನ್ಸ್ ಪರ್ಫಾಮೆನ್ಸ್ ಇದ್ವಂತೆ, ಒಂದಷ್ಟು ನೋಡ್ಕೊಂಡು ಬರ್ಬೋದಿತ್ತು. ಸೊ ಫ್ಲಾಪ್ ಆಗೋ ಮೂಮೆಂಟಿಗೆ ಬಂದಿದೆ. ಫ್ಲಾಪ್ ಆದರೆ ಬೇಜಾರಾಗುತ್ತೆ, ಫ್ಲಾಪ್ ಆಗಲಿ ಅಂದರೆ ಖುಷಿ ಆಗುತ್ತೆ. ಸೊ ನೋಡೋಣ. ಸೊ ಗೈಸ್, ಫುಲ್ ಖುಷಿ ಆಗ್ತಿದೆ ಬಿಕಾಸ್ ಆಗಲೇ ನಾನು ಯಾರು ಬರೋಲ್ಲ ಅಂತ ಹೇಳಿದ್ನೋ, ಇವಾಗ ಅವ್ರಿಗೆಲ್ರಿಗೂ ಫೋನ್ ಮಾಡಿ ಎಲ್ಲರೂ ಬರೋ ಥರ ಮಾಡಿದ್ದೀನಿ. ಸೊ ಎಲ್ಲರೂ ಬರ್ತಾಯಿದ್ದಾರೆ, ನಾನು ಕೂಡ ಹೋಗ್ತಾಯಿದ್ದೀನಿ. ಸೊ ವೆರಿ ಹ್ಯಾಪಿ. ನಾನು ಅಂದ್ಕೊಂಡಿದ್ದು ಉಲ್ಟಾ ಆಯ್ತಲ್ಲ ಅಂತ ಖುಷಿ ಆಗ್ತೈತೆ. ಯಾರೂ ಬರೋಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಗೈಸ್, ನಿಜ ಯಾರೂ ಬರೋಲ್ಲ. ಸುಮ್ಮನೆ ಇಷ್ಟು ಆಸೆ ಇಟ್ಕೊಂಡಿದ್ನಲ್ಲ ಅನ್ನೋ ಫೀಲ್ ಬಂತು. ಬಟ್ ಬಿಡಲಿಲ್ಲ ನನ್ನ ಛಲನ. ಎಲ್ರಿಗೂ ಫೋನ್ ಮಾಡಿ ತಲೆ ತಿಂದು ಅವ್ರ ತಲೆಗೆ ಶೂಟ್ ಹೊಡೆದು ಕೊನೆಗೆ ಇವಾಗ ಅವ್ರು ಬರ್ತೀನಿ ಅಂತ ಫಿಕ್ಸ್ ಆಗಿದ್ದಾರೆ. ಹೋಗುವ, ನಮ್ಮ ಸ್ಕೂಲ್ನ ತೋರಿಸುವ. ಎಸ್, 4 o'clock ಹೋಗ್ತೀನಿ. ಇವಾಗ 3:20 4 o'clockಗೆ ಹೋಗುವ ರೆಡಿಯಾಗಿ. ಸೊ ಫೈನಲಿ ಸಿಂಪಲ್ಲಾಗಿ ರೆಡಿಯಾಗಿದ್ದು. ನಾನು ಏನೂ ಹಾಕಿಲ್ಲ, ಬೆಳಗ್ಗೆ ರೆಡಿ ಆಗಿರೋದಕ್ಕೆ ಲಿಪ್ಸ್ಟಿಕ್ಕು ಮತ್ತು ಹಣೆ ಬೊಟ್ಟು ಇಕ್ಕೊಂಡು ಡ್ರೆಸ್ ಇಕ್ಕೊಂಡು ಒಲೆ ಇಕ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೇ. ಅರ್ಜೆಂಟ್ 4 o'clock ಆಗೋಗಿದೆ. ನನ್ನ ಡ್ರೆಸ್ ಹುಡ್ಕೋಷ್ಟಲ್ಲೇ ಲೇಟ್ ಆಗೋಯಿತು. ಸೊ ಇವಾಗ ಹೊರಡೋಣ ಬನ್ನಿ, ಲೆಟ್ಸ್ ಗೋ. ನಮ್ಮ ಸ್ಕೂಲ್ ನೋಡೋಣ ಬನ್ನಿ. ಯಾವ ತೇಜು? ತೇಜಸ್ವಿನಿ TH ಅವಳು ಎತ್ಕೊಂಡವಳ. ಸೊ ಗೈಸ್, ಫೈನಲಿ ನಾವು ಸ್ಕೂಲ್ ಹತ್ರ ಬಂದಿದ್ದೀವಿ. ಸ್ಕೂಲ್ ಒಳಗಡೆ ಎಂಟ್ರಿ ಆಗಿ ಒಂದು ರೌಂಡ್ ಹಾಕ್ಕೊಂಡು ನಾನು ಇವಳು ಇಬ್ಬರೇ ಗೈಸ್ ಬಂದಿರೋದು, ಇನ್ಯಾರೂ ಬಂದಿಲ್ಲ. ಇನ್ನೊಬ್ಬ ಅಭಿ ಬಂದವನೇ, ನಾನು ಇವಳು 3 ಜನ. ಎಲ್ಲ ಬರ್ತೀನಿ ಅಂತ ಕೈ ಎತ್ಬಿಟ್ರು. ದೀಪಿ ಬರ್ತೀನಿ ಅಂತ ಅಂದ್ಲು, ಅವ್ರ ಅಮ್ಮ ಏನೋ ಬೇಡ ಅಂತಂದ್ರು ಅಂದ್ಬಿಟ್ಟು ಅವಳು ಬರಲಿಲ್ಲ. ಇವಾಗ ನಾನು ಇವಳೆ ಎಲ್ಲರೂ ನಾವಿಬ್ಬರೇ ಗಟ್ಟಿ. ಎಲ್ಲಿಗೆ ಹೋದ್ರೂ ನಾವಿಬ್ಬರೇ ಸಿಗೋದು. ಸೊ ಫೈನಲಿ ಬಂದಿದ್ದೀವಿ. ಸೊ ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ. ನಮ್ಮ ಮೆಮೊರೀಸ್ ಅಂತೂ ಮರೆಯೋಕ್ಕಾಗದೇ ಇರೋ ಮೆಮೊರೀಸ್ ಇವೆಲ್ಲ. ಇಲ್ಲೆಲ್ಲ ನಾವು ಪೀರಿಯಡ್ಗೂ ಬಂದು ಇಲ್ಲಿ ಹಾಲು ಕೊಡ್ತಾಯಿರೋ ನಮಗೆ. ಹಾಲು ಕುಡಿದು ಇಲ್ಲೆಲ್ಲ ನಿಂತ್ಕೊಂಡು ಕ್ಲಾಸಿಗೆ ಹೋಗ್ಬೇಕಾಗತ್ತಲ್ಲ ಅಂತ ಇಲ್ಲಿ ನಿಂತ್ಕೊಂಡು ಟೈಮ್ ಪಾಸ್ ಮಾಡಿ ಮಾತಾಡ್ಕೊಂಡು ಹೋಗ್ತಿದ್ದೋ. ಮತ್ತು ವಾಶ್ರೂಮ್ ಪೀರಿಯಡ್ 1/4 ಗಂಟೆ ಏನೋ ಇರ್ತಿತ್ತು. 1/4 ಗಂಟೆ ಬಂದ್ಬಿಟ್ಟು ವಾಶ್ರೂಮ್ಗೆ ಹೋಗ್ತಾ ಇರಲಿಲ್ಲ, ಇಲ್ಲೇ ನಿಂತ್ಕೊಂಡು ಮಾತಾಡ್ಕೊಂಡು ನೆಟ್ಟಿಗೆ ಹೋಗು. ಅದನ್ನು ನಮ್ಮ GS ಸರ್ ನೋಡಿದ್ರೆ ಮಾತ್ರ ಕ್ಲಾಸಿಗೆ ಬಂದು ನಾಯಿ ಹೊಡೆದಂಗೆ ಹೊಡಿಯೋನು. ದಿಸ್ ಇಸ್ ಅವರ್ ವಾಶ್ರೂಮ್, ಇದೆ ವಾಶ್ರೂಮು. ಇಲ್ಲಿ ನಿಂತ್ಕೊಂಡು ಏನಾಗುತ್ತೆ ಔಟ್ಸೈಡ್ ಚಪಾತಿಗಳು ನಾವು ಓಡಾಯ್ತಾ ಇದ್ದೋ. ಕಸ ಆಯ್ಬೇಕಂದ್ರೆ ನಮ್ಗೆ ಅಲರ್ಜಿ ಆಗೋದು ಗೈಸ್. ಇಲ್ಲೇ ಇದು ನಮ್ಮದು ಸ್ಪೋರ್ಟ್ಸ್ ಪ್ಲೇಸು. ನಾನು ವಿಡಿಯೋ ಮಾಡ್ತಾರೆ, ಎಲ್ಲ ನನ್ನ ನೋಡ್ತವ್ರೆ. ಇದು ನಮ್ಮದು ಸ್ಪೋರ್ಟ್ಸ್ ಪ್ಲೇಸ್, ವಾಲಿಬಾಲ್ ಪ್ಲೇಸ್ ಇದೆ. ಇಲ್ಲೆಲ್ಲ ಟೇಬಲ್ ಹಾಕ್ಬಿಟ್ಟಿದ್ದಾರೆ. ಇಲ್ಲೇ ಇದು ನನ್ನ ಫಸ್ಟು ಸ್ಕೂಲಿಗೆ ಎಂಟ್ರಿ ಆದಾಗ ಇದೆ ನನ್ನ ಫಸ್ಟ್ ಕ್ಲಾಸ್ ರೂಮ್. ಇದು ಒಳಗಡೆ ಮಧ್ಯದಲ್ಲೂ ಫಸ್ಟ್ ಕ್ಲಾಸ್ ರೂಮ್ ಇದೆ. ನಾನು 5th ಇಲ್ಲಿ ಬಂದು ಸೇರ್ಕೊಂಡಿದ್ದು. ಸೊ ಅಲ್ಲಿ ಇದೆ ನಮ್ಮ ಕ್ಲಾಸ್ ರೂಮ್. ನಾನು 6th ಓದಿದ್ದ ಇಲ್ಲಿ, 7th ಓದಿದ್ದ ಅಲ್ಲಿ, 8th ಏನಕ್ಕೆ ವಾಪಸ್ ಕಳಿಸ್ತಾರೆ. ಸೊ ಇದು ನಮ್ಮ ಸ್ಕೂಲ್ನ ಎಂಟ್ರೆನ್ಸ್. ಸೊ ನಾವು ಓದ್ಬೇಕಾದ್ರೆ ಇಲ್ಲೆಲ್ಲ ಫುಲ್ ರೂಮ್ಸ್ ಇತ್ತು, ಇವಾಗೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಈ ಮೆಟ್ಲು ಮೇಲೆ ಎಷ್ಟು ಬಿದ್ದಿದ್ದೀವೋ, ಎಷ್ಟು ಹೊಡೆದಾಡಿದ್ದೀವೋ. ದಿನಕ್ಕೊಂದು 100 ಸತ ಓಡಾಡ್ತಿದ್ದೋ ಈ ಮೆಟ್ಲು ಮೇಲೆ ಅಲ್ವಾ ಇಂಚು? ಈ ಕಡೆ ನನ್ನ ಪ್ರೈಮರಿ ಸ್ಕೂಲ್ ಇದ್ದಿದ್ದು. 6th 7th ಇಲ್ಲೇ ಓದಿದ್ದು, 5th ಅಲ್ಲಿ ಓದಿದ್ದು, 8th ಇದು ಹೈಸ್ಕೂಲ್, ಇದು ಪ್ರೈಮರಿ. ಬಾಯ್ ಇಂಚು, ಇಲ್ಲಿ ಹೋಗ್ಬೋದೇನೋ ನೋಡ್ಕೊಂಡು ಹೋಗೋಣ. ಇದು ಸ್ಟಾಫ್ ರೂಮ್ ಆಗಿತ್ತು. ಕ್ಲಾಸ್ ರೂಮ್ ಆಗಿಬಿಟ್ಟಿದ್ದಾರೆ. ಇದು ಸ್ಟಾಫ್ ರೂಮ್ ಆಗಿತ್ತು, ಟೀಚರ್ಸ್ ಎಲ್ಲ ಕೂತ್ಕೊಳ್ಳೋದು. ಇದರಲ್ಲಿ ಐ ಥಿಂಕ್ 6th A ಆ್ಯಂಡ್ ಇದು A ಸೆಕ್ಷನ್ನು, ಅದು B ಸೆಕ್ಷನ್ನು. ಬಾರೆ ಮೆಮೊರೀಸ್ ಎಲ್ಲ ತೋರಿಸ್ಬೇಕು. ಇಲ್ಲಿ ನಾನು 6th ಓದಿದ್ದು. ಇದೇ ನಾನು 6th ಓದಿದ ಕ್ಲಾಸ್ ರೂಮ್. ಇವಾಗ ನೋಡಿ ಎಷ್ಟು ಚಿಕ್ಕ ಅನ್ನಿಸ್ತೈತೆ, ಅವಾಗ ಎಷ್ಟು ದೊಡ್ಡದು ಅನ್ನಿಸ್ತಾಯಿತ್ತು ನಮಗೆ. ಇದು ನಾನು 6th ಓದಿದ ಕ್ಲಾಸ್ ರೂಮು. ಇನ್ನು ಪಕ್ಕಕ್ಕೆ ಬಂದರೆ ಇದು 7th ಕ್ಲಾಸ್ ರೂಮು. ಇದು 7th ಓದಿದ ಕ್ಲಾಸ್ ರೂಮು. ಚಿಕ್ಕ ಅನ್ನಿಸ್ತೈತಿ ಇವಾಗ ನನಗೆ. ಇದು 7th ಓದಿದ ಕ್ಲಾಸ್ ರೂಮ್ ಗೈಸ್.
ಅದು ಬಿ ಸೆಕ್ಷನ್ ಆಗಿತ್ತು, ಅದರಲ್ಲೂ ಓದಿದ್ದೀವಿ, ನೆನಪಿಲ್ಲ ಅಷ್ಟು ನನಗೆ. ಸೊ ಇದು ನಮ್ಮ 6th 7th ಇಲ್ಲೇ ಓದಿದ್ದು. ಸೊ ಇದು ಪ್ರೈಮರಿ ಆಗಿತ್ತು ನಾನು ಓದ್ಬೇಕಾದ್ರೆ. ಪ್ರೈಮರಿ ಆಗಿ ಆ ಕಡೆ ಹೈಸ್ಕೂಲ್ ಆಗಿತ್ತು, ಮತ್ತು 8th ಸೇರಿಕೊಂಡಾಗ ಇನ್ನೂ ಮೇಲೆ ಹೋಗಿದ್ದು. ಹೆಂಗೆ ಅನ್ನಿಸ್ತಾ ಇದೆ ಇಂಚು? ಮೆಮೊರೀಸ್ ಎಲ್ಲ ಹಂಗೆ ಕಣ್ಮುಂದೆ ಬರ್ತಾಯಿದೆ, ರಪ್ 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 ಅಂತ. ಇದು ಸ್ಟಾಫ್ ರೂಮ್, ಇವಾಗಲೂ ಸ್ಟಾಫ್ ರೂಮೇ ಅಲ್ಲೇ. ಸೊ ಇದರಲ್ಲಿ ಈ ಕ್ಲಾಸ್ ರೂಮಲ್ಲಿ ಬಂದು ಮ್ಯಾಥ್ಸ್ ಪಾಠ ಮಾಡ್ತಾಯಿದ್ರು. ಮ್ಯಾಥ್ಸು ಎ ಸೆಕ್ಷನ್ ಬಿ ಸೆಕ್ಷನ್ಗೆ ಕೆಳಗಡೆ ಎಲ್ಲ ಕುತ್ಕೊಂಡು ಪಾಠ ಕೇಳಿದ್ವು ನಾವು. ನಾನು ಕುತ್ಕೋಬೇಕು. ಸೊ ಹಿಂಗೆ ಕುತ್ಕೊಂಡು ಇಲ್ಲಿ ಪಾಠ ಕೇಳ್ತಾ ಇದ್ದೋ. ಅಯ್ಯೋ ಎಂಥ ಮೆಮೊರೀಸು ಗೈಸ್, ನೆವರ್ ಫರ್ಗೆಟಬಲ್ ಮೂಮೆಂಟ್ಸ್ ಅವೆಲ್ಲ. ಸೊ ಅಳೋಕ್ಕಾಗಲ್ಲ, ಅಳು ಬರ್ತಾ ಇದೆ ಬಟ್ ಅಳೋಕ್ಕಾಗಲ್ಲ. ಮೆಮೊರಿಬಲ್ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಬನ್ನಿ ಇನ್ನು ಮೇಲ್ಗಡೆ ಇದೆ ನಮ್ಮ ಕ್ಲಾಸ್ ರೂಮ್ಸ್, ಹೋಗೋಣ. ಸೊ ಇನ್ನು ನೋಡಿ ಹುಡುಗಿರೆಲ್ಲ ಮಿಂಚ್ತಾ ಇದ್ದಾರೆ. ಇಂಚು ನಮ್ಗೆ ಈ ಥರ ಸೀರೆ ಎಲ್ಲ ಉಡ್ಕೊ ಬಂದಿದ್ದು ನೆನಪಾಯ್ತಾ? ಸ್ಕೂಲಿಗೆ ಒಂದು ದಿನನಾದ್ರೂ ನಾವು ಸೀರೆ ಉಡ್ಕೊ ಬಂದಿದ್ದೇ ಇಲ್ಲ. ಬಟ್ ಇವಾಗೆಲ್ಲ ಸ್ಕೂಲ್ನು ಅಪ್ಡೇಟ್ ಮಾಡಿಬಿಟ್ಟಿದ್ದಾರೆ. ಹಾಂ, ಒಂದಿನ ಕಲರ್ ಡ್ರೆಸ್ ಕೂಡ ಹಾಕೋ ಬಂದಿಲ್ಲ ನಾವು. ಕಲರ್ ಡ್ರೆಸ್ ಹಾಕೋ ಬನ್ನಿ ಅಂತ ಅಂದರೆ ಬೈತಾ ಇದ್ದೀವಿ. ಇದು ಲ್ಯಾಬ್, ನಮ್ಮ ಸ್ಕೂಲಿನ ಲ್ಯಾಬ್ ಇದು. ಇಲ್ಲೇ ನಮ್ಮ ಮಿಸ್ ಕೂತ್ಕೋತಾಯಿದ್ರು, ಇಲ್ಲಿ ದಿನ ಊಟ ತೊಗೊಬಂದು ಕೊಡ್ತಾಯಿದ್ದೋ ನಮ್ಮ ಮಿಸ್ಗೆ. ಇವಾಗ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಐತಲ್ಲ, ಎಲ್ಲ ಗಿಳ್ಸೆಲ್ಲ ತಂದು ಇಲ್ಲೇ ಇಟ್ಟಿದ್ದಾರೆ. ಇದು ನಾವು ಓದಾಗಿರಲಿಲ್ಲ, ಕಟ್ತಾಯಿದ್ರು. ನಾವು ಓದಬೇಕಾದ್ರೆ ಕಟ್ತಾಯಿದ್ರು. ಇದನ್ನು ಫುಲ್ ಕಂಪ್ಲೀಟಾಗಿ ಕಟ್ಬಿಟ್ಟಿದ್ದಾರೆ ಇವಾಗ. ಇವಳೊಬ್ಳು ನಾನು ಬ್ಲಾಗ್ ಮಾಡಿದರೆ ಇವಳು ಸ್ನ್ಯಾಪ್ ಹಾಕ್ಬೇಕಂತೆ. ನಾವು 8th ಬಂದಾಗ ಇದು ನಮ್ಮ ಕ್ಲಾಸ್ ರೂಮ್ ಆಗಿದ್ದು. ನಾವು 9th ಹೋದ್ಮೇಲೆ ಇದನ್ನ ಲ್ಯಾಬ್ ಆಗಿ ಮಾಡಿದ್ರಲ್ವೇನೆ. 9th ಓದಿದ್ದು ಎ ಸೆಕ್ಷನ್. ಇದು ನಾವು 8th ಓದಿದ್ದು. 8th ಓದ್ಬೇಕಾರೆ ಇದು 8th ಬಿ ಸೆಕ್ಷನ್ ಆಗಿತ್ತು. ನಾವು 9th ಬಂದಾಗ ಅದು ಸ್ಟಾಫ್ ರೂಮ್ ಆದಮೇಲೆ ಇದು 9th ಎ ಆಯಿತು. 8th ಕೆಳಗಡೆ ಇದಾಯಿತು. ಇಲ್ಲೇ ಅಲ್ವ ನಾವು ಕುತ್ಕೋತಾ ಇದ್ದಿದ್ದು. ಐತೆ ಹೆಸರುಗಳು? ಇವಾಗೆಲ್ಲ ಬೇರೆ ಬೆಂಚ್ಗಳು ಅನಿಸುತ್ತೆ. ಬೇರೆ ಬೆಂಚ್ ಅಲ್ಲ, ಅದೇ ಬೆಂಚ್. ಆದರೆ ಕೆತ್ತಿ ಗೈಸ್, ನಾವು ಇಲ್ಲಿ ಕುತ್ಕೋಬೇಕಾರೆ ಈ ಕಂಬಿ ಮೇಲೆ ಕಾಲಿಟ್ಟಾಗ ನಮ್ಮ GS ಬಂದರೆ ನಾಯಿ ಹೊಡೆದಂಗೆ ಹೊಡಿಯೋನು. ಕಂಬಿ ಮೇಲೆ ಯಾಕೆ ಕಾಲಿಡ್ತೀರಾ ನೀವು ಅಂದ್ಬಿಟ್ಟು. ಬರ್ತಿದ್ದು ನೆನ್ಕೊಳ್ಳವೇ ಇಂಚು ಪೇಂಟ್ ಮಾಡಿಸಿಲ್ಲ. ಇದೇ ನಮ್ಮ ಹಳೇ ಬೆಂಚ್ಗಳು. ನಾವೇ ಬರ್ದಿದ್ದು. ಸೊ ಅದು 8th 9th ಓದಿದ್ದು. ಇದು 9th ಬಿ ಸೆಕ್ಷನ್. ಫುಲ್ ಮೇಕಪ್ ನಡೀತಾ ಇದೆ. 10th ಎ ಬಿ ಅಲ್ವಾ ಇದು? 10th ಬಿ ಸೆಕ್ಷನ್. ಅಜಯ್ ಬರಲಿಲ್ಲ. ನಾವು ಹಿಂದೆ ತೆಗಿಯೋದು. ಸೊ ಅದು 10th ಬಿ ಸೆಕ್ಷನ್. ಇಲ್ಲಿ ಫುಲ್ ಜನ ಮೇಕಪ್ ಆಯ್ತಾ ಇದ್ದಾರೆ. ಮಕ್ಕಳೆಲ್ಲ ಫುಲ್ ಡ್ಯಾನ್ಸಿಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಫುಲ್ ಡ್ಯಾನ್ಸಿಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಒಳಗಡೆ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಈ ಕಡೆ ಫುಲ್ಲು ಇಂಗ್ಲೀಷ್ ಮೀಡಿಯಮ್ ಆಗಿತ್ತು. ಬಟ್ ಟೆರೆಸ್ ಮೇಲೆ ಹೋಗ್ಬಿಟ್ಟು ಬಂದ್ಬಿಡೋಣ. ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ನೋಡು, ಅದನ್ನೇ ಸಾಕು. ಸ್ನ್ಯಾಪ್ ಏನಾಗ್ತೀಯ ಅದನ್ನ ವಿಡಿಯೋ ಮಾಡಿಬಿಟ್ಟು ಸೆಂಡ್ ಮಾಡು. ಸೊ ಇದು ಟೆರೇಸ್. ಇಲ್ಲಿ ಏನು ಮಾಡ್ತಾ ಇರಲಿಲ್ಲ. ಸೊ ಇಲ್ಲೂ ಹುಡುಗಿರಿದ್ದಾರೆ. ಇಲ್ಲೇನೂ ಮಾಡ್ತಾ ಇರಲಿಲ್ಲ. ಅದರ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಅಥವಾ ಏನಾರ ಫಂಕ್ಷನ್ ಇದ್ದಾಗ ಮೇಲ್ಗಡೆ ಎಲ್ಲರೂ ಒಂದೇ ಸಲ ಅಸೆಂಬಲ್ ಮಾಡಿ ಭಾಷಣನೋ ಅಥವಾ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು. ಮತ್ತು ಅದು ಬಿಟ್ಟರೆ ನನಗೆ ನೆನಪಿರೋ ಹಂಗೆ ಪ್ರೈಮರಿಲಿ ಓದ್ಬೇಕಾದ್ರೆ ಇಲ್ಲಿ ಯೋಗ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು. ಸೊ ಅಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇರೋ ಜಾಗ ಇದಷ್ಟು. ನಮ್ಮ ಸ್ಕೂಲನ್ನು ಹೇಳ್ಕೊಳಕ್ಕೆ ಹೆಮ್ಮೆ ಆಗ್ತಿದೆ. ಹೇಗೆ ಅಂದರೆ ಗೈಸ್, ಇಲ್ಲಿ ಫಸ್ಟು ಗೋಧಿ ಉಪ್ಪಿಟ್ಟು ಕೊಡೋರು. ಗೋಧಿ ಉಪ್ಪಿಟ್ಟು ತಿನ್ನೋಕ್ಕೆ ನಮಗೆಲ್ಲ ಆಯ್ತಾ ಇರಲಿಲ್ಲ. ಇಷ್ಟಿಷ್ಟೇ 2 ತುತ್ತು, ಅದು ಕರೆಕ್ಟಾಗಿ 2 ತುತ್ತು ಹಾಕ್ಬೇಕು. ಅಷ್ಟೇ ಹಾಕ್ಸ್ಕೊತಾರೆ. ನಮ್ಮ GS ಬಂದು ಅದಕ್ಕೂ ಹೊಡಿಯೋನು. ಮತ್ತು ಹಾಲು ಕೊಡ್ತಾಯಿದ್ರು ನಮಗೆ. ಹಾಲಿನ ಪೌಡರಲ್ಲಿ ಹಾಲು ಮಾಡಿ ಕೊಡ್ತಾಯಿದ್ರು. ಆ ಹಾಲನ್ನ ಎಲ್ಲರೂ ಇಷ್ಟು ಶುದ್ಧ ಲೋಟ ತೊಗೊಬನ್ನಿ ಅಂತ ಇದ್ರು. ನಾವು ತರ್ತಾ ಇದ್ದಿದ್ದೆ ಇಷ್ಟೇ ಶುದ್ಧ ಲೋಟ. ಸೊ ಹಾಲು ಹಂಗೆ ಕುಡಿತಾ ಇದ್ದೋ. ಸೊ ತುಂಬ ಮೆಮೊರಿ
ಹೋಲಿಸಿದೆ ಗೈಸ್, ನಿಜ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ನಂಗೆ ಇವಾಗ ಅನ್ನಿಸ್ತಿದೆ. ಡಿಗ್ರಿ ಲೈಫ್ಗಿಂತ ಇಂಚು ಸ್ಕೂಲ್ ಲೈಫ್ ಎಷ್ಟು ಚೆನ್ನಾಗಿತ್ತಲ್ವಾ? ಬೆಟರ್ ಲೈಫು ಗೈಸ್ ಸ್ಕೂಲ್ ಲೈಫು. ನಿಜವಾಗ್ಲೂ ಯಾರು ಸ್ಕೂಲ್ ಲೈಫ್ ಅವ್ರು ನೋಡ್ತಿರೋ ಅವರು ನಿಜವಾಗ್ಲೂ ಯಾವತ್ತೂ ಸ್ಕೂಲ್ ಲೈಫ್ ಬಿಟ್ಟು ಮುಂದಕ್ಕೆ ಹೋಗಲೇಬೇಡಿ. ಹಂಗೆ ಅನ್ನೋಕ್ಕೂ ಆಗಲ್ಲ, ಮುಂದೆ ಓದಲೇಬೇಕು. ಬಟ್ ಸ್ಕೂಲ್ ಲೈಫ್ ಇಸ್ ದ ಗೋಲ್ಡನ್ ಲೈಫ್ ಅಂತಾರಲ್ಲ, ಅದು ನಿಜವಾಗ್ಲೂ ಟ್ರೂ. ಸಾಂಗ್ ಹಾಕಿ ನಮ್ಗೆಲ್ಲರಿಗೂ ಎಮೋಷ್ನಲ್ ಮಾಡ್ತಾ ಇದ್ದಾರೆ ಗೈಸ್. ಹಾಂ, ಕೆಳಗಡೆ ಮಣ್ಣಿನ ಕೆಳಗಡೆ ಅಲ್ಲೇ ಕುತ್ಕೊಂಡು ಗ್ರೂಪ್ ಮಾಡಿ ನಾವು ಅಲ್ಲೇ ಕುತ್ಕೊಂಡು ಊಟ ಮಾಡ್ತಾ ಇದ್ದಿದ್ದು. ಅಲ್ಲಿ ಮತ್ತೆ ಸ್ಟಾರ್ಟಿಂಗು ಅಲ್ಲಿ ಅದ್ರ ಮೇಲೆ ತಾನೇ ಆ ಕಡೆ ಸೈಡಲ್ಲಿ ಕುತ್ಕೊಂಡು ತಿಂತಾ ಇದ್ದು. ಯಾವತ್ತೂ ತಿಂದಿದ್ದೇ ಇಲ್ಲ. ನಾವು ಬಾಕ್ಸ್ ತಂದಿದ್ದೀವಿ ಅಂದರೆ ಎಲ್ರಿಗೂ ಖುಷಿ. ಆವಾಗ ಬೇರೆಯವ್ರ ಮನೆಗೆ ತಿನ್ನೋಕ್ಕೆ ಅಂತಲೇ ಕಾಯ್ಕೊಂಡು ಕೂರ್ತಾ ಇದ್ದೋ. ಬಟ್ ಇವಾಗ ಬಾಕ್ಸ್ ತಗೋಗದೇ ಇದ್ರು ನಮ್ಮ ಬಾಕ್ಸ್ ನಾವೇ ತಿನ್ನಬೇಕು. ಅದೇ ನನಗೆ ಇಷ್ಟ ಆಗಲ್ಲ. ಸೊ ಇದೆಲ್ಲ ಅಲ್ಲಿ ಬಿ ಆರ್ ಟೀಚರು ಹೊಂಟೋದ್ರ ಆ ಕಡೆ, ಅವ್ರು ಆ ಕಡೆ ಅಲ್ಲಿ ಹೋಯ್ತಾ ಇದ್ದಾರಲ್ಲ, ಅವರು ನಮ್ಮ ಬಿ ಆರ್ ತೋಟಗಾರಿಕೆ ತಗೊಳ್ಳೋರು. ಆ ಕ್ಲಾಸಲ್ಲಿ ನಾವು ಯಾವುದೂ ಕ್ಲಾಸಲ್ಲೇ ಕುತ್ಕೊಂಡಿರಲಿಲ್ಲ. ಸರ್ ಕ್ಲಾಸು ತಗೋತಾ ಇರಲಿಲ್ಲ, ನಮ್ಮ ಪೀಗೆ ಬಿಟ್ಬಿಡೋರು. ನೋಡಿ ನಮ್ಮ ಶಾಲೆ ಬಗ್ಗೆ ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ಎಲ್ಲ ಹಂಗೆ ತಲೆಗೆ ಹೆಂಗೆ ಬರ್ತಾ ಇದೆ ಅಂದರೆ ಗೈಸ್, ಅಲ್ಲೇ ಆ ಸ್ಟೇಜ್ ಮೇಲೆ ನಾವು ಡ್ಯಾನ್ಸ್ ಪರ್ಫಾರ್ಮೆನ್ಸು ಮಾಡಿದ್ದೋ. 8th 9th ಅಲ್ವಾ? 8th 9th ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ದೋ. ಒಬ್ಳು ಎಮೋಷ್ನಲ್ ಆಗ್ತಿದ್ದಾಳೆ. ನೋ ಇಂಚುನು ಖುಷಿ ಪಡು. ಅದನ್ನೆಲ್ಲ ನಾವು ಇಷ್ಟಪಟ್ಟು ಮರೆಯೋಕ್ಕಾಗಲ್ಲ. ಅದನ್ನು ಸ್ವೀಟಾಗಿ ತೊಗೋಬೇಕು. ಬಟ್ ಅಳು ಬಂದೇ ಬರುತ್ತೆ, ಅದನ್ನು ಅಳು ತೊಗೋಬಾರ್ದು. ಬರೀ ಹ್ಯಾಪಿ ಇರಬೇಕಷ್ಟೇ. ನೋಡಿ ಖುಷಿ ಪಡೋಣ, ಅಳಬಾರ್ದು. ನಾನು ಅಷ್ಟೇ ನನ್ನ ತಲೆಯಲ್ಲಿ ಕೊಡಿರೋದು. ನನಗೆ ನಿನ್ನ ಸಮಾಧಾನ ಹೇಳಿ ನಾನೇ ಹೇಳ್ತಾ ಇದ್ದೀನಿ. ಬೆಸ್ಟ್ ಆಫ್ ದಿ ಬೆಸ್ಟ್ ಅಲ್ಲೇ ಬೆಸ್ಟು ಗೈ ಸ್ಕೂಲ್ ಲೈಫು. ಎಲ್ಲಾ ಗುರುಗಳು ನಮ್ಮ ತಪ್ಪನ್ನು ತಿದ್ದಿ ಹೇಳಿ ನಮಗೆ ದಾರಿ ತೋರಿಸಿದ್ದಾರೆ. ಟೀಚರ್ಸು ಗೈಸ್ ಇವಾಗಲೂ ನಮ್ಮನ್ನ ಮರ್ತಿಲ್ಲ. ಎಲ್ಲ ಟೀಚರ್ಸು ನಮ್ಮನ್ನ ಮಾತಾಡ್ಸಿದ್ದಾರೆ. ಅದು ನಮ್ಮ ಗ್ರೇಟೆಸ್ಟ್ ಮೂಮೆಂಟು. ಸೊ ಖುಷಿ ಪಡೋಣ ಅಷ್ಟೇ, ಇನ್ನೇನು ಅಳಕ್ಕಾಗಲ್ಲ, ಏನಿಲ್ಲ. ಖುಷಿ ಪಡೋಣ. ಶಾಂತಿಯನ್ನು ಪ್ರೀತಿಯನ್ನು ಕಲಿಸುವ ನಮ್ಮ ಹೆಮ್ಮೆಯ ಗುರುಗಳು. ಎಸ್. ಸೊ ಡ್ಯಾನ್ಸ್ ಪರ್ಫಾರ್ಮೆನ್ಸ್. ಇಂಚು ಹೇಳು ನಿನ್ನ ಸ್ಕೂಲ್ ಲೈಫ್ ಬಗ್ಗೆ ಏನಾದರೂ ಜೋರಾಗಿ ಹೇಳು, ಏನು ಕೇಳಿಸಲ್ಲ. ಅಳ್ತಾ ಇದ್ದೆ ತಾನೆ, ಹೇಳು ಹೇಳು ಹೇಗಿತ್ತು ನಿನ್ನ ಸ್ಕೂಲ್ ಲೈಫು? ಅವಳು ಗೈಸ್, ಇವಳು ನನ್ನ 8th ಫ್ರೆಂಡು. 8th ಇಂದನೇ ನಾನು ಇವಳು ಫ್ರೆಂಡ್ಸ್ ಆಗಿದ್ದು. ಈ ಸ್ಕೂಲಿಗೆ ಹೈಸ್ಕೂಲಿಗೆ ಬಂದ್ಮೇಲೆ ವಿ ಆರ್ ಫ್ರೆಂಡ್ಸ್. ಖುಷಿಗೆ ಕಣ್ಣೀರು ಬರ್ತಾ ಇದೆ. ಹೇಳು ನಿನ್ನ ಕಂಪ್ಲೇಂಟ್ಸ್ ಯಾರ ಮೇಲೆ? ನಂದು ಕಂಪ್ಲೇಂಟ್ಸು ಗೈಸ್, ಯಾರ ಕೈಲಿ ಒದೆ ತಿಂದಿದ್ದೀನೋ ಇಲ್ವೋ, GS ಸರ್ ಕೈಲಿ ಮಾತ್ರ ತುಂಬ ಒದೆ ತಿಂದ್ಬಿಟ್ಟಿದ್ದೀನಿ. ಕ್ಲಾಸಿಗೆ ಶೂ ಹಾಕ ಬಂದಿಲ್ಲ ಅಂದ್ರೆ ಹೊಡಿತಾ ಇದ್ರು. ಯೂನಿಫಾರ್ಮ್ ಒಗ್ದಿಲ್ಲ ಅಂದ್ರೆ ಬೈಯೋರು, ಕೈ ಹಾಕಿಲ್ಲ ಅಂದ್ರೆ ಬೈಯೋರು, ID ಕಾರ್ಡ್ ಹಾಕಿಲ್ಲ ಅಂದ್ರೆ ಬೈಯೋರು. ಫೈನ್ ಕಟ್ಟಬೇಕಿತ್ತು. ಅವ್ರು ಬೈತಾ ಇರಲಿಲ್ಲ. ನಮ್ಮ ಕ್ಲಾಸ್ CR ಒಬ್ಳು ಇದ್ಲು, ಚಂದನ ಅಂತ. ಹಾಕೊಡ್ತಾ ಇದ್ರು. ಅವಳು ಬಳೆ ವೈಟ್ ಕಲರ್ ಒಂದೇ ಒಂದು ಈ ಕರೆ ದಾರ, ಈ ಮಣಿಗಳು ಯಾವುದೂ ಇರ್ತಾ ಇರಲಿಲ್ಲ. ನಮ್ಮ ಕೈಲಿ ಒಂದೇ ಒಂದು ಬಳೆ ಇರ್ತಾ ಇತ್ತು. ಯಾವುದು ಅಂದರೆ ವೈಟ್ ಕಲರ್. 2 ಕೈಗೂ ಒಂದೊಂದು ಬಳೆ ಇರಬೇಕಿತ್ತು. ಅದಿಲ್ಲ ಅಂದ್ರೆ 10 ರೂಪಾಯಿ ಫೈನ್ ಕಟ್ಟಬೇಕಿತ್ತು. ನೋಡಿ ಎಷ್ಟೆಲ್ಲ ಮೆಮೊರೀಸ್ ಇದೆ. ಆ ರೂಲ್ಸ್ ಕೊಡೋರು ಇವಾಗ ಯಾರೂ ಇಲ್ಲ ಅನ್ನೋದೇ ಬೇಜಾರು. ಆ ರೂಲ್ಸ್ಗಳು ಕೊಡಬೇಕಿತ್ತು. ಕೊಡೋರಿದ್ರೆ ಇನ್ನೂ ಚೆನ್ನಾಗಿರ್ತಿದ್ದೋ ಅನ್ನೋ ಫೀಲ್. ಸೊ ಇಲ್ಲಿ ಕರ್ನಾಟಕ ಮ್ಯಾಪ್ ಇಟ್ಟಿರಲ್ವ ಇಂಚು? ಕರ್ನಾಟಕ ಮ್ಯಾಪು ಮೀನ್ಸ್ ಮಣ್ಣಲ್ಲೇ ಕರ್ನಾಟಕ ಮ್ಯಾಪ್ ಮಾಡಿದರು. ಇಲ್ಲಿ ವಾಟರ್ ಬರ್ತಾ ಇದೆಯಲ್ಲ, ಅಲ್ಲೆಲ್ಲೂ ನೀರು ಬರಲಿಲ್ಲ ಅಂದರೆ ಇಲ್ಲಿ ಬಂದು ಬಾಕ್ಸು ಕೈ ಅಥವಾ ನೀರು ಕುಡಿಬೇಕು ಅಂತಂದ್ರೆ ಇದೇನಲ್ಲಿ ನೀರು ಕುಡಿತಾ ಇದ್ದಿದ್ದು. ಕಟ್ಟಲೇನು ನೀರಲ್ಲಿ ಮೀನು, ಆ ದೈವದ ದಯನು ಎಲ್ಲ
ಶಾರದೆ. Oh God. ಅದು ನಮ್ಮ ಅಡುಗೆ ಮನೆ ಅಲ್ವೇನೆ, ಅಡುಗೆ ಮನೆ. ಅಡುಗೆ ಅಲ್ಲೇ ಕೊಡ್ತಾ ಇದ್ದಿದ್ದು. ಅಲ್ಲಿ ಇರಿ ತೋರಿಸ್ತೀನಿ. ಅಲ್ಲಿ ಕಲ್ಲು ಇದೆಯಲ್ಲ, ಆ ಕಲ್ಲು ಐತಲ್ಲ, ಅಲ್ಲಿ ನಮಗೆ ಊಟ ಬಡಿಸೋರು. ಮೀನ್ಸ್ ಬಕೆಟಲ್ಲೆಲ್ಲ ತೊಗೊಬಂದು ಹುಡುಗರೆಲ್ಲ ಪಾಪ ಒಂದೊಂದು ಸೆಕ್ಷನ್ ಒಬ್ಬೊಬ್ರು ವಹಿಸ್ಕೊಂಡು ದಿನ ಅಲ್ಲಿಂದ ಇಲ್ಲಿಗೆ ಊಟ ಒಬ್ಬೊಬ್ರು ಹುಡುಗರೆಲ್ಲ ತೊಗೊಬಂದು ಕೊಡ್ತಾಯಿದ್ರು. ಅಲ್ಲೇ ಊಟ ಕೊಡ್ತಾ ಇದ್ದಿದ್ದು. ಸೊ ಇದನ್ನ ಆಲ್ಟ್ರೇಷನ್ ಮಾಡಿಬಿಟ್ಟಿದ್ದಾರೆ. ನಾವು ಓದ್ಬೇಕಾದ್ರೆ ಇದನ್ನ ಕಟ್ತಾ ಇದ್ರು, ಇನ್ನೂ ಕಟ್ಟೇ ಇರಲಿಲ್ಲ. ಫುಲ್ ಸುಮ್ಮನೆ ಗ್ರೌಂಡ್ ಫ್ಲೋರು ಒಂಥರ ಇತ್ತು ಅಷ್ಟೇ. ಇವಾಗ ಫುಲ್ ಆಗಿ ಇವಾಗ ಸೆಕ್ಷನ್ಗಳು ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಅನ್ಸುತ್ತೆ ಇದು ಅಲ್ವಾ, ಇಂಗ್ಲೀಷ್ ಮೀಡಿಯಮ್ಮು, ಹೈಸ್ಕೂಲ್ ಇಂಗ್ಲೀಷ್ ಮೀಡಿಯಮ್ ಇಲ್ಲಿದೆ. ಇಲ್ಲಿಂದ ಕೆಳಗಡೆನೂ ಹೋಗ್ಬೋದು. ಇವೆಲ್ಲ ಇರಲಿಲ್ಲ, ನಾವು ಇವಾಗ ಸುಮ್ಮನೆ ಆಲ್ಟ್ರೇಷನ್ ಮಾಡಿದ್ದಾರೆ ಅಷ್ಟೇ. ಫಸ್ಟ್ ಎಲ್ಲ ಇದು ಯಾವುದೂ ಇರಲಿಲ್ಲ. ಸೊ ಅಲ್ಲಿಗೆ ಕಾಣಿಸ್ತಿದೆ ಶ್ರೀ ಬಸವೇಶ್ವರ ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆ. ಅದು ಹೆಸರು ಹೇಳೋಕ್ಕೆ ಒಂಥರ ಹೆಮ್ಮೆ ಆಗುತ್ತೆ ನಮಗೆ, ನಾವು ಇದರಲ್ಲೇ ಓದಿದ್ದು ಅಂತ ಹೇಳ್ಕೊಳಕ್ಕೆ. ನಾನು ವ್ಲಾಗ್ ಮಾಡ್ತಾಯಿದ್ದೀನಿ, ನಾನು ಅದು ಖುಷಿ ಆಗ್ತಾಯಿದೆ ನನಗೆ. ಯಾವಾಗ ನನ್ನ ಸ್ಕೂಲ್ ನೆನಪಾಗುತ್ತೋ ಆ ಸ್ಕೂಲ್ ನೆನಪೆಲ್ಲ ಇದ್ರಲ್ಲಿ ನೋಡ್ಬೋದು ಅಂತ. ಸೊ ಅಲ್ಲಿ ಟಿ ವಿಲೆಲ್ಲ ತೋರಿಸ್ತಾ ಇದ್ದಾರೆ ಸ್ಟೇಜ್ ಮೇಲೆ ಏನಾಗ್ತಿದೆ ಅಂತ. ಸ್ಟೇಜ್ ಮೇಲೆ ಭಾಷಣ ಬಗೀತಾರೆ, ಅದಕ್ಕೆ ಹೋಗಿಲ್ಲ ನಾವು. ಸೊ ಅಲ್ಲಿ ಪ್ರೈಮರಿನೂ ನಾನು 5th ಓದ್ಬೇಕಾದ್ರೆ ಸೇರಿಕೊಂಡಾಗ ಮಧ್ಯ ಅಲ್ಲಿ ಇಲ್ಲಿಂದ ಇಲ್ಲೂ ಓದ್ತಾ ಇದ್ದಿದ್ದು. ಆಮೇಲಿಂದ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಿದ್ರು. ಅಲ್ಲೂ ಇದ್ದೋ ನಾವು. ಆ ಕ್ಲಾಸ್ ರೂಮ್ ಎದುರುಗಡೆನೇ ಅಲ್ಲಿ ಕಲರ್ ಕಾಣಿಸ್ತಿದೆಯಲ್ಲ, ಆ ಕಲರ್ ಹತ್ರನೇ ಕೂತ್ಕೊಂಡು ಊಟ ಮಾಡ್ತಾ ಇದ್ದಿದ್ದು ನಾವು. ಇಲ್ಲೇ ಹೋಯ್ತವ ನಬಿ ತಿರುಗ್ತವನೆ. ಅಲ್ಲಿ ನಮ್ಮ ಹಿಂದಿ ಸರ್ ಗೈಸ್ ಅವರು, ನಮ್ಮ ಹಿಂದಿ ಸರ್ RP ಸರ್ ಇವಾಗಲೂ ಕೂಡ ನಮ್ಮ ಅಣ್ಣ ಎಲ್ಲಿ ಹೆಂಗಿದ್ದೀರಾ, ಹೆಂಗೆ ಓದ್ತಾ ಇದ್ದೀರಾ ಅಂತ ಕೇಳಿದ್ರು. ನಮ್ಮ ಅಣ್ಣನ ನನ್ನ ನೆನ್ಪಿಕೊಂಡಿಲ್ಲ ಸರ್, ನಮ್ಮ ಅಣ್ಣನ ನೆನ್ಪಿಕೊಂಡವ್ರೆ. ನಮ್ಮ RSC ಸರ್ನ ಮಾತಾಡಿಸ್ಬೇಕು, ಬಟ್ RSC ಸರು ಬ್ಯುಸಿಯಾಗಿ ಹೋಗಿದ್ದಾರೆ. ಸೊ ಇವರೆಲ್ಲ ಆಯಮ್ಮಂಟಿದಿರು. ಆಯಮ್ಮಂಟಿ ಇವರೇ ನಮಗೆ ಪ್ರೈಮರಿಲೆಲ್ಲ ಊಟ ಎಲ್ಲ ಕೊಟ್ಟು ನೋಡ್ಕೋತಾ ಇದ್ದಿದ್ದು ಇವ್ರುಗಳೇ. ಎಷ್ಟೇ ಹೇಳಿದ್ರು ನಮ್ಮ ಸ್ಕೂಲ್ ಬಗ್ಗೆ ಇಡೀ ದಿನ ಕೊಟ್ಟರು ಸಾಲಲ್ಲ ಅಲ್ವಾ, ಇಡೀ ದಿನ ಮಾತಾಡ್ಬೋದು, ಅಷ್ಟು ಮೆಮೊರೀಸ್ ಇದೆ ಇದರಲ್ಲಿ. ಜಾಸ್ತಿ ಜನ ಬಂದಿದ್ರೆ ಏನಂದರೆ ಗೈಸ್, ನಾವು ಓದಬೇಕಾದ್ರೆ ಕಲರ್ ಡ್ರೆಸ್ ಇಂಚು ನೀನೇ ಹೇಳು, ಒಂದು ದಿನಾನಾದ್ರೂ 3 ವರ್ಷದಲ್ಲಿ ಒಂದು ದಿನಾನೂ ಕಲರ್ ಡ್ರೆಸ್ ಹಾಕೋ ಬಂದಿದ್ದೆ. ಪ್ಯಾಂಟ್ ಶರ್ಟ್ ಹಾಕೋಬಾರ್ದು, ಪ್ಯಾಂಟ್ ಶರ್ಟ್ ಇರಲಿ, ಟಾಪು ಲೆಗಿನ್ ಹಾಕೊಳಕ್ಕೆ ಬಿಡ್ತಾ ಇರಲಿಲ್ಲ. ಮತ್ತು ಸರಸ್ವತಿ ಪೂಜೆಗೂ ಒಂದು ದಿನಾನೂ ನಮ್ಮ ಕಲರ್ ಡ್ರೆಸ್ ಹೇಳಿರಲಿಲ್ಲ. ಇವಾಗ ಸರಸ್ವತಿ ಪೂಜೆ ಬಂತಂದರೆ ಹುಡುಗಿರೆಲ್ಲ ಸೀರೆ ಉಡ್ಕೊಬರ್ತಾರೆ. ಸೀರೆ ಉಡ್ಕೊಬರ್ತಾರೆ. ಇವಾಗ ನಮ್ಗೆ ಆ ಫೆಸಿಲಿಟಿ ಇರಲಿಲ್ಲ. ಆ ಫೆಸಿಲಿಟಿಲೂ ನಮಗೂ ಒಂಥರ ಮಜಾ ಇತ್ತು, ಖುಷಿ ಇತ್ತು. ಬಟ್ ಇವಾಗ ಎಲ್ಲ ಇದೆ, ಖುಷಿ ಇಲ್ಲ. ಅವಾಗ ಖುಷಿ ಇತ್ತು, ಯಾವುದೂ ಇರಲಿಲ್ಲ. ಇವಾಗ ಖುಷಿ ಅನ್ನೋದು ಖುಷಿ ಇದೆ, ಎಲ್ಲ ಇದೆ, ಖುಷಿ ಇಲ್ಲ. ದಿನಗಳು ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬಸ್ಗಳೆಲ್ಲ ಗುಂಪು ಕಟ್ಕೊಂಡು ಅಲ್ವಾ. ಅಯ್ಯೋ, ಆ ದಿನಗಳನ್ನ ನೆನಪಿಸ್ಕೊಂಡ್ರೆ ಲಿಟ್ರಲಿ ಕಣ್ಣಲ್ಲಿ ನೀರು ಬರುತ್ತೆ. ಆದರೂ ನಾವು ಆವಾಗಿಂದನೇ ಬಾಯ್ಸು ಫ್ರೆಂಡ್ಸ್ ಆಗಿರೋದು. ಇವಾಗಲೂ ಆ ಫ್ರೆಂಡ್ಸೇ ಇವಾಗ ಜೊತೆಗಿರೋರು. ಬಟ್ ಯಾರೂ ಬಂದಿಲ್ಲ ಗೈಸ್, ಎಲ್ಲ ಮಿತ್ರದ್ರೋಹಿಗಳು. ಲಾಸ್ಟ್ ಮೂಮೆಂಟಲ್ಲಿ ಕೈ ಎತ್ತೋರು ಅಂದರೆ ಅದು ನಮ್ಮ ಫ್ರೆಂಡ್ಸೇ ಅನಿಸುತ್ತೆ. ಎಲ್ಲರೂ ಹೇಗೋ ಹಂಗೆ ನಮ್ಮ ಫ್ರೆಂಡ್ಸು. ವಜ್ರ ಮಹೋತ್ಸವ 60 ವರ್ಷ ಆಗಿದೆ. ಸ್ವಾತಂತ್ರ್ಯ ಬಂದು 15 ವರ್ಷಕ್ಕೆ ಈ ಸ್ಕೂಲ್ ಓಪನ್ ಆಗೈತೆ. 1947 ಸ್ವಾತಂತ್ರ್ಯ ಬಂದಿದ್ದು. ಇದು ಓಪನ್ ಆಗಿರೋದು 75ನೇ ತಾನೇ ಅಮೃತ ಮಹೋತ್ಸವ ಮಾಡಿದ್ದು, ಸ್ವಾತಂತ್ರ್ಯ ಬಂದಿದ್ದು. ನಾಡಗೀತೆ ಆಡ್ತಾ ಇದ್ದಾರೆ. ಇನ್ನೊಂದು ಮೆಮೊರಿ ಏನಂದರೆ ಗೈಸ್, ಇಲ್ಲೇ ನಾವು ಪ್ರೇಯರ್ ಮಾಡ್ತಾ ಇದ್ದಿದ್ದು. ಈ ಪ್ರೇಯರ್ ಕೇಳಿಸ್ಕೊತಾ ಇದ್ರೆ ನನಗೆ ನಾವು ಮಾಡ್ತಿದ್ದ ಪ್ರೇಯರ್ಗಳು ನೆನಪೈತೈತೆ. ಮಮತಾ ಅನ್ನೋರು MHMSಗೆ ನಾವು ಊಟನೂ ತೊಗೊಂಡೋಗಿ ಕೊಡ್ತಾಯಿದ್ದೆವು. ಅರ್ಧ ಗಂಟೆ ನಮ್ಗೆ ಊಟದ ಪೀರಿಯಡ್ ಇದ್ದು. ಅರ್ಧ ಗಂಟೆನೋ ಮುಕ್ಕಾಲು ಗಂಟೆ ಊಟದ ಪೀರಿಯಡ್ ಇತ್ತು. 1/4 ಗಂಟೆ ಮಿಸ್ಸಿಗೆ ಊಟ ತೊಗೊಬಂದು ಕೊಟ್ಟು ಆಮೇಲೆ ನಾವು ಅಷ್ಟು ಜನ, ಒಂದು 6 ಜನನೂ 7 ಜನ ಊಟಕ್ಕೆ ಹೋಗ್ತಾಯಿದ್ದೋ.
ಸೊ ಈ ಮೆಟ್ಲು ದಿನಕ್ಕೆ 1,000 ಸತ ಹತ್ತಿದ್ದು 1,000 ಸತ ಇಳಿತಾ ಇದ್ದೋ 3 ವರ್ಷದಲ್ಲಿ 1 ಕೋಟಿ ಸತ ಹತ್ಬಿಟ್ಟಿದ್ದೀವಿ ಅನಿಸುತ್ತೆ. ಸೊ ಇವಾಗ ಹತ್ತಬೇಕು ಅಂದ್ರೆ ಹತ್ತಕ್ಕಾಗಲ್ಲ, ಇಳಿಬೇಕಂದ್ರೆ ಇಳಿಯೋಕ್ಕಾಗಲ್ಲ. 30 ವರ್ಷ ನೆಟ್ವರ್ಕ್ ಏನೀಗ 3 ವರ್ಷ 30 ವರ್ಷ ನೆಟ್ವರ್ಕ್. ಇದು ನಮ್ಮ ಊಟದ ಜಾಗ. ಇಲ್ಲೇ ನಾವು ಊಟ ಮಾಡ್ತಾ ಇದ್ದಿದ್ದು. ಹುಡುಗಿರೆಲ್ಲ ಸೀರಿಯಲ್ ಮಿಂಚ್ತಾ ಇದ್ದಾರೆ ಗುರು. ಪಾಪ ಹುಷಾರಿಲ್ಲ, ಬೇಡ ಬಾರೆ, ಹುಷಾರಿಲ್ಲ ಸರ್ಗೆ, ಹುಷಾರಿಲ್ಲ ಬೇಡ. AR ಸರು ಮ್ಯಾಕ್ಸ್ ತಗೋತಾ ಇದ್ದೀವಿ ಸರು ನಮಗೆ. ಪಾಪ ಫುಲ್ ಹುಷಾರಿಲ್ಲ ಇವಾಗ ಅವ್ರಿಗೆ. ಸೊ ಏನು ಫೋಟೋ ತೆಗೆಸ್ಕೊಂಡ ನಾವು. ಪಾಪ ಸುಮ್ಮನಿರೋ. ಉಪಾಧ್ಯಾಯರುಗಳೇ, ಶಿಕ್ಷಕರೇ, ಹಿರಿಯ ವಿದ್ಯಾರ್ಥಿಗಳೇ, ಪ್ರಸ್ತುತ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳೇ, ಪೋಷಕ ಬಂಧುಗಳೇ, ನೆನಪಿಡಬೇಕು ನಿತ್ಯ ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಹೇಳ್ತೀನಿ, ಅವರು ಹೇಳ್ತಾರೆ. ನಾನು ಯಾವಾಗಲಾದ್ರೂ ನಗಬೇಕಂದ್ರೆ ಅವ್ರಿಗೆ ಹೇಳ್ತೀನಿ, ಅವರು ಹೇಳ್ತಾರೆ. ಹಾಗಾಗಿ ಈ ಸಮಾಜದಲ್ಲಿ ನಗುವಿಗೆ ಎಷ್ಟು ಬೆಲೆ ಇದೆಯೋ ಅಡುಗೆಗೂ ಅಷ್ಟೇ ಬೆಲೆ ಇದೆ, ಕಣ್ಣೀರಿಗೂ ಅಷ್ಟೇ ಬೆಲೆ ಇದೆ. ಯಾಕೆಂದ್ರೆ ಕೇವಲ ನಾವು ಅನ್ಕೊಳ್ತೀವಿ, ನಗೆಲ್ಲರೂ ಕಣ್ಣೀರು ಕೊಡಕ್ ಆಗಲ್ಲ. ಕಣ್ಣೀರಿಗೆ ಮೀಸಲಾಗಿರೋ ಇದ್ರಲ್ಲೇ ತಾವೆಲ್ಲ ಅರ್ಥ ಮಾಡ್ಕೋಬೇಕು. ನನ್ನ ನಗುವಿನಲ್ಲಿ ಅವರು ಪಾತ್ರಧಾರಿಗಳು. ಸೊ ಫೈನಲಿ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀನಿ. ನನಗೆ ಲೇಟಾಗಿ ಹೋಗುತ್ತೆ ಅಂತ ಹೇಳಿ ಬೇಗನೆ ಹೋಗ್ತಾ ಇದ್ದೀನಿ. 6 ಗಂಟೆಗೆ. ಇದು ನೈಟ್ ಎಲ್ಲ ಫಂಕ್ಷನ್ ಇರುತ್ತೆ, 12 ಗಂಟೆ ಫಂಕ್ಷನ್ ಇರುತ್ತೆ. ಬಟ್ ನನಗೆ ಅಷ್ಟೊಂದು ಗಂಟೆ ಇರೋಕ್ಕಾಗಲ್ಲ, ಅಷ್ಟು ಬಸ್ಸಲ್ಲಿ ಹೋಗ್ಬೇಕಲ್ವ ಅಂತೇಳಿ ಇಷ್ಟೊಂದು ಗಂಟೆ ಅಲ್ಲಿದ್ದು ಫ್ರೆಂಡ್ಸ್ ಜೊತೆ ಎಲ್ಲ ಮಜಾ ಮಾಡಿ ಇಷ್ಟೊಂದು ಗಂಟೆ ಮಾತಾಡಿದ್ದೀವಿ. ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ. ಬೇಜಾರಾಗ್ತಾ ಇದೆ, ಒಬ್ಬಳೇ ಹೋಗ್ತಾ ಇದ್ದೀನಲ್ಲ ಅಂತ. ಬಟ್ ಇಟ್ಸ್ ಓಕೆ. ಸೊ ಫೈನಲಿ ಗೈಸ್ ಮನೆಗೆ ಬಂದು ರೀಚ್ ಆಗಿದ್ದೀನಿ. ನಮ್ಮ ಸ್ಕೂಲಿನ ಪ್ರೋಗ್ರಾಮ್ಸ್ ಎಲ್ಲ ಇನ್ನೂ ಭಾಷಣ, ಅದು ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಷ್ಟೊಂದಿತ್ತು. ನಾನು ನಮ್ಮ ಮನೆಗೆ ಬರೋದು ಲೇಟ್ ಆದರೆ ನಮ್ಮಮ್ಮ ಏನಂತಾರೆ ಬೈಗುಳಗಳಾಗ್ತಾರೆ ಅಂತ ಅಂದ್ಬಿಟ್ಟು 6 ಗಂಟೆಗೆ ಎದ್ದು ಬಂದೆ. ಇವಾಗ 6:30 ಅಷ್ಟರಲ್ಲಿ ಮನೆಯಲ್ಲಿದ್ದೀನಿ. ಅಲ್ಲಿಂದ ಬರ್ತಾ ಹಂಗೆ ನಮ್ಮ ಬಾಸ್ ದೇವಸ್ಥಾನಕ್ಕೆ ಹೋಗಿ ಬಂದೆ ಅಷ್ಟೇ. ನಮ್ಮಮ್ಮ ಏನು ಮಾಡ್ತಾಯಿದ್ದಾರೆ ಇವಾಗ ಹೇಳ್ತಾ ಇದ್ದು ನಮ್ಮಮ್ಮ, ಇನ್ನೂ ಇದ್ಬಿಟ್ಟು ಬರಬೇಕಿತ್ತಲ್ಲ ಅಂತ. ಇದ್ಬಿಟ್ಟು ಬಂದಿದ್ರೆ ಬಂದು ಬೈಯೋದು. ಇಷ್ಟೊಂದು ಗಂಟೆ ಏನು ಮಾಡ್ತಿದ್ದೆ ಅಂತ. ಅದು ಜಾಸ್ತಿ ಓದ್ತಿದ್ರೆ ಹಂಗಂತಾರೆ, ಬೇಗ ಬಂದರೆ ಇಷ್ಟು ಬೇಗ ಯಾಕೆ ಬಂದರೆ ಇನ್ನೂ ಸ್ವಲ್ಪ ಓದಿರ್ಬೇಕಲ್ಲ ಅಂತ ಹೇಳ್ತಾರೆ. ಏನು ಮಾಡ್ತಾಯಿದ್ದೆ ಮಮ್ಮಿ? ಗೆಸ್ಟ್ ಬಂದವ್ರೆ, ಅಡುಗೆ ಮಾಡ್ತಾ ಇದ್ದಾರಂತೆ. ಸೊ ನಾನೇ ರೆಡಿ ಆಗ್ಬಿಟ್ಟು ಹೋಗಿದ್ದು ಗೈಸಲ್ಲಿ. ಯಾರೂ ರೆಡಿನೇ ಆಗಿರಲಿಲ್ಲ. ನನಗೆ ಒಂಥರ ಅಜೀಬಾಗೋಯ್ತು, ಜಾತ್ರೆ ಥರ ಹೋಗಿದ್ದೀನಿ ಅಂತ. ಜಾತ್ರೆ ಥರ ಹೋಗಿದೆ ಅಂತ ನನಗನ್ನಿಸ್ತು. ಬಟ್ ಏನಿಲ್ಲ, ನನ್ನ ಸ್ಕೂಲ್ನ ನೋಡಿ ಫುಲ್ ಹ್ಯಾಪಿಯಾಗಿದ್ದೀನಿ. ಅದರಲ್ಲೂ ನಮ್ಮ AR ಸರ್ನ ನೋಡಿ ಸಿಕ್ಕಾಪಟ್ಟೆ ಹ್ಯಾಪಿಯಾಗಿದ್ದೀನಿ. ಆ ಸರ್ನ ನೋಡಿದ್ದೆ ಯಾವಾಗ, ಆ ಸರ್ಗೆ ಸ್ವಲ್ಪ ಏನಂತಾರೆ ಸ್ಲೋಕ್ ಆಗಿದೆ, ಅದಕ್ಕೆ ಆ ಸರ್ಗೆ ಅಷ್ಟು ಹುಷಾರಿಲ್ಲ. ಬಟ್ ಆ ಹುಷಾರಿಲ್ಲದೆ ಇರೋ ಪೊಸಿಷನಲ್ಲೂ ಸರ್ ಪ್ರೋಗ್ರಾಮ್ಗೆ ಅಟೆಂಡ್ ಆಗಿದ್ದರು. ದಟ್ ಈಸ್ ದ ಬೆಸ್ಟ್ ಥಿಂಗ್. ಸರ್ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಮ್ಯಾಥ್ಸ್ ಸರ್ ಅವರು ಇಷ್ಟಪ್ಪ ದೊಣ್ಣೆ ಇಟ್ಕೊಂಡು ಹೊಡಿಯೋರು ಗೈಸ್. ಅದರಲ್ಲಿ ಒಬ್ಬಳು ಒದೆ ತಿಂದಿದ್ದು, ಅವ್ರ ಹೆಸರು ಬೇಡ. ಸೊ ತುಂಬ ಜನ ಒದೆ ತಿಂದರೆ ನಾನು ಒದೆ ತಿಂದಿಲ್ಲ, ಬೈಸ್ಕೊಂಡಿದ್ದೀನಿ. ನಮ್ಮ GSKಲ್ಲಿ ಹೊಡೆಸ್ಕೊಂಡಿದ್ದೀನಿ, ಅದಂತೂ ಪಕ್ಕ. ಸೊ ಇಷ್ಟೇ. ನಮ್ಮ ಸ್ಕೂಲ್ ವ್ಲಾಗ್ ಮಾಡಬೇಕು ಅಂತ ಬೆಳಗ್ಗೆಯಿಂದ ಓಡಾಡ್ತಿದ್ದೆ. ಸೊ ಫೈನಲಿ ಹೋಗ್ಬಿಟ್ಟು ಬಂದಾಯಿತು. ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಐ ಹೋಪ್ ನೀವೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಆದಷ್ಟು ಬೇಗ 500 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಣ. ಸೊ ಯಾ